ಮುತ್ತಿನತ್ತ ಮಾತು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ. ನಾನು ಇವಾಗ ನಮ್ಮ ಚಿಕ್ಕಪ್ಪನ ತೋಟಕ್ಕೆ ಬಂದಿದ್ದೀನಿ. ಅವರೇ ಮಾಡಿರ್ತಕ್ಕಂಥ ಅಡಿಕೆ ತೋಟ ಇದು. ಅದನ್ನು ತೋರ್ಸೋಕ್ಕೆ ಅಂತ ಬಂದೆ. ಅಡಿಕೆದ್ದು ಒಣಗಿಸೋ ಪದ್ಧತಿ ಏನಿದೆ, ಅವ್ರು ಏನು ಡ್ರೈ ಮಾಡಿ ಅದನ್ನು ಮಾಡ್ತಾಯಿದ್ರು ಮನೆಯಲ್ಲಿ, ಅದ್ರ ಬಗ್ಗೆ ನಾನು ನಿಮಗೆ ಹೇಳಿದೆ. ಆದರೆ ಅವ್ರದ್ದು ತೋಟ ತೋರಿಸೋಣ ನಿಮಗೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಅವರು ಆಲ್ರೆಡಿ ತುಂಬ ಕಟಾವು ಆಗಿರೋದ್ರಿಂದ ಅಲ್ಲಲ್ಲಿ ಉಳಿದಿರ್ತಕ್ಕಂಥ ಗೊನೆಗಳೆಲ್ಲ ಇದೆ, ಅಡಿಕೆ ಗೊನೆಗಳು. ಅದನ್ನು ಕ್ಯಾಪ್ಚರ್ ಮಾಡಿ ನಿಮಗೆ ತಲುಪಿಸ್ಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಅವ್ರ ತೋಟನ ತೋರಿಸೋಣ ಅಂತ ಅಂದ್ಬಿಟ್ಟು ಬನ್ನಿ. ಅವ್ರ ತೋಟದಲ್ಲಿ ಅವ್ರ ಹತ್ರನೇ ಕೇಳೋಣ, ಹೇಗೆ ಈ ತೋಟ ಮಾಡಿದ್ರು, ಎಷ್ಟು ದೂರ ಇದೆ ಅವ್ರ ಮನೆಯಿಂದ, ಮತ್ತು ಎಷ್ಟು ವರ್ಷ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದನ್ನ ಪ್ರಯತ್ನ ಮಾಡೋಣ. 2018 ಜನವರಿಯಲ್ಲಿ ನೆಟ್ಟ ಗಿಡ ಇದು. ಇದು 18 ಇಸ್ಪಿಲಿ ಜನವರಿಯಲ್ಲಿ ನೆಟ್ಟಿದ್ದು ಈ ಗಿಡ. ಇದರಲ್ಲಿ ಈಗ ಅಲ್ಲೆಲ್ಲ ಫಸಲು ಬರ್ತಾ ಇದೆ, ಬಂದಿದೆ. 2018 ಜನವರಿಯಲ್ಲಿ ಗಿಡ ಹಾಕಿರೋದು ನೋಡಿ. ಈ ಕೊನೆ ಇದೆ. ಇದು ಯಾವಾಗ ಕಟಾವಾಗಿ ಬರುತ್ತೆ? ಇನ್ನು ಇದು ಈಗ ಇನ್ನೊಂದು 7-8 ದಿವಸದಲ್ಲಿ ತೆಗಿತೀವಿ ಇದನ್ನ. ಇಷ್ಟೇ ಚಿಕ್ಕದಿರುತ್ತೆ, ದೊಡ್ಡದಾಗತ್ತದ? ಅದು ಅಷ್ಟೇ ಇರುತ್ತೆ. ಕೆಲ ಗಿಡದಲ್ಲಿ ದೊಡ್ಡ ಇರುತ್ತೆ, ಕೆಲ ಗಿಡದಲ್ಲಿ ಚಿಕ್ಕದಿರುತ್ತೆ. ಇದು ಬಣ್ಣ ಬರುತ್ತಾ ಎಲ್ಲ? ಅಲ್ಲೇ ಬಿಟ್ರೆ ಹಣ್ಣು ಕೆಂಪಾಗುತ್ತೆ. ಅಲ್ಲೇ ಬಿಟ್ರೆ ಕೆಂಪಾಗತ್ತೆ. ಅದು ಆಗ ತೋರ್ಸದಲ್ಲ ಗೊರಬಲ ಆ ತರ ಇರತ್ತೆ. ಇದು ನೀವು ಮಾಡಿರೋ ತೋಟ ಏನಿದೆ, ನಿಮ್ ಮನೆಗೂ ಇದಕ್ಕೂ ಎಷ್ಟು ದೂರ ಆಗತ್ತೆ? ಅಂದ್ರೆ ಅದು ಪೇಟೆಯಲ್ಲಿ ನಾವು ತೀರ್ಥಹಳ್ಳಿ ಟೌನ್ ಒಳಗಿದೆ ಈ ತೋಟ. ಮನೆ ಇರೋದು ಮನೆ ಹಾರೋಗಳಿಗಿದೆ 13 ಕಿಲೋಮೀಟರ್ ಆಗುತ್ತೆ. 13 ಕಿಲೋಮೀಟರ್ ಆಗುತ್ತೆ. 13 ಕಿಲೋಮೀಟರ್ ಅಲ್ಲಿಂದ ಇಲ್ಲಿಗೆ ಬಂದು ನೀವು ತೋಟ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಹೇಳಿ, ನೀವು ಅಲ್ಲಿ ಮನೆಯಿಂದ ಬರ್ಬೇಕಾದ್ರೇನೆ ನೀವು ಊಟ ತಿಂಡಿ ಎಲ್ಲ ಹೊತ್ಕೊಂಡ್ ಬರ್ತೀರಾ? ಇಡೀ ದಿನ ಕೆಲಸ ಇರ್ತದೆ ತೋಟದಲ್ಲಿ, ಇಡೀ ದಿನ ಕೆಲಸ ಮಾಡ್ಕೊಂಡು ಹೋಗ್ತೀರಾ. ಇದು ನೀವು ಅಡಿಕೆ ಬೆಳೆ ಏನೋ ಬೆಳೆದಿದ್ದೀರಾ, ಅದ್ರ ಮಧ್ಯದಲ್ಲಿ ಮಿಶ್ರ ಬೇಸಾಯ ಪದ್ಧತಿನ ಅಳವಡಿಸ್ಕೊಂಡಿದ್ದೀರಾ ನೀವು? ಅದೇ ಪಕ್ಕಕ್ಕಿದೆಯಲ್ಲ ಇದು ಹೈಟ್ ಮರ, ಅದಕ್ಕೆ ಕಾಳು ಮೆಣಸು. ಅದು ಒಂದ್ಸಲ ಇಲ್ಲಿ ನೆರೆ ನಿತ್ಕೊಂಡು ತುಂಗಾ ನದಿ ನೀರ್ ನಿತ್ತು ಎಲ್ಲ ಒಂದ್ಸಲ ಹೋಯ್ತು. ಈಗ ಮತ್ತೆ ಕೊಟ್ಟಿದೀವಿ, ಅಲ್ಲಲ್ಲಿ ಚಿಗುರ್ತಾ ಇದೆ. ಮತ್ತೆ ಇದು ಮಧ್ಯದಲ್ಲಿ ಕಾಫಿದು ಗಿಡ ಕಂಡಂಗ? ಕಾಫಿದು ಒಂದೊಂದು ಇದಾವೆ ಹಾಕಿದ್ದೀನಿ. ಅದೇ ನೆರೆ ನಿತ್ತುವಾಗ ಸತ್ತು ಹೋಗ್ತಾವ. ಹಾಗಾಗಿ ಸ್ವಲ್ಪ ಅಂದ್ರೆ ನಮ್ಗೆ ಮಳೆ ಜಾಸ್ತಿ ಆದ್ರೆ ನೀರ್ ತುಂಬಿದ್ರೆ ಮತ್ತೆ ತುಂಗಾ ನದಿ ನೀರು ಮೇಲ್ ಬರುತ್ತೆ. ಹೌದು. ಇಲ್ಲಿ ಬೇರೆ ಇನ್ನೇನು ಗಿಡ ಹಾಕಿದೀರಾ? ಅಂದ್ರೆ ಲಿಂಬೆ ಗಿಡ ಹಾಕಿದ್ದೀನಿ. ನಿಮ್ಗೆ ಬಾಳೆ ಗೊನೆ ಕಂಡಂಗ? ಬಾಳೆ ಉಂಟಲ್ಲ? ಬಾಳೆ ಇದೆ. ಇದು ಕಲ್ಯಾಣ ಬಾಳೆ ಅಂತ ಹೇಳಿ ಪಲ್ಯಕ್ ಮಾತ್ರ ಮಾಡೋದು. ಇದು ಪಲ್ಯ ಮಾಡೋದು ತಿನ್ಲಿ. ಮಾರ್ಕೆಟ್ ಅಲ್ಲೆಲ್ಲ ಪಲ್ಯ ಮಾಡಕ್ ಸಿಗುತ್ತಲ್ಲ, ಅದಲ್ಲ ಇದು? ಅದೇ ತಿನ್ಲಿಕ್ಕೆ ಆಗಲ್ಲ, ಹಣ್ಣು ಮಾಡಿ ಮಾಡ್ಲಿಕ್ಕೆ ಆಗಲ್ಲ ಇದು. ಮಾರ್ಕೆಟ್ ಅಲ್ಲಿ ಇಟ್ಕೊಂಡು ಸೇಲ್ ಮಾಡ್ಬೋದು. ಇದೊಂದು ಅಡಿಕೆ ಮಧ್ಯದಲ್ಲಿ ಇದೊಂದು ಬೆಳೆ, ಬಾಳೆ ಬೆಳಿತೀವಿ. ಇದೇನು ಗಿಡ? ಇದು ಲಿಂಬೆ ಗಿಡ. ಲಿಂಬು ದೊಡ್ಲಿ ಅಂತ ಹೇಳ್ತಾರಲ್ಲ, ಅದೇ? ಅದಲ್ಲ, ಲಿಂಬು ನಾರ್ಮಲ್ ಲಿಂಬು ನೋಡಲ್ಲಿ ಬಿಟ್ಟಿದೆ. ಒಂದೆರಡು ಈ ವರ್ಷ ಬಿಡಕ್ಕಾಗಿದ್ದು ನೋಡಲ್ಲ. ಒಂದು ಹಣ್ಣಿದೆ, ಮೇಲಿದೆಯಾ? ಆ ಕಡೆ ಇದೆ ಹಣ್ಣು. ಅಲ್ಲಿದಾವನ ತುಂಬಾ, ಅಲ್ಲಿದಾವೆ ಜಾಸ್ತಿ. ಇನ್ನೊಂದು ಗಿಡ ಉಂಟಾ? ಇದು ನೀವು ನೆಟ್ಟಿರೋದ ಅಥವಾ ನಾನು ಗಿಡ ಮಾಡಿ ಒಂದು ಕೊಟ್ಟೆಗೆ ಹಾಕಿ ಗಿಡ ಮಾಡಿ ತಂದು ನೆಟ್ಟಿರೋದ? ನೀವು ಇದ್ರಲ್ಲಿ ಒಂದ್ ರೀತಿ 2-3 ಬೆಳೆಗಳ ಕಂಡಂಗ ಆಯ್ತು ನಮ್ಗೆ. ಒಂದು ತೋಟದಲ್ಲಿ ಅಡಿಕೆ ಪದ್ಧತಿ ಬಿಟ್ಟು 1-2-3 ಲಿಂಬೆ ಗಿಡ, ಮೆಣಸಿನಕಾಳು, ಕಾಳುಮೆಣಸು ಅಂತಾರೆ. ಕಾಳುಮೆಣಸು ಮತ್ತೆ ಬಾಳೆ ಆಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಆದ್ರೂ ಒಂದೊಂದು ಗಿಡ ಆದ್ರೂ ಕಾಣ್ಲಿಕ್ಕೆ ಸಿಗ್ತಾ ಉಂಟು ನೋಡಿ. ಲಿಂಬು, ಈ ಲಿಂಬು ಚೆನ್ನಾಗಿದೆ. ಇರಿ ಒಂದು ನಿಮಿಷ. ಹೌದು, ಲಿಂಬೆ ಹಣ್ಣಾಗಿದೆ. 2 ಗಿಡ ಮಾಡಿದ್ದೀನಿ. ಎಲ್ಲಿದೆ? ಇದು ಎಷ್ಟು ಟೈಮಿಗೆ ಒಂದ್ಸಲ ತೆಗಿತೀರಾ? ಇದು ಏನು ಲಿಂಬೆಹಣ್ಣು? ಲಿಂಬೆಹಣ್ಣು ಈ ಹಣ್ಣಾದವಾಗ ಇದು ಬಿಟ್ಟಿದೆಯಲ್ಲ, ಇದು ಹಣ್ಣಾದಾಗ ತಕೊಂಡು ತೆಗಿತೀವಿ. ಅದು ಯಾರಾದ್ರೂ ನಾವು ದೂರ ಇರೋದ್ರಿಂದ ತಗೊಂಡು ಹೋದ್ರು ಇದನ್ನ ಕಡಿಮೆ, ಇಲ್ಲಿ ಸಿಟಿ ಆಗಿದ್ರಿಂದ ಕಡಿಮೆ, ಅಷ್ಟೇನು ಇದಿಲ್ಲ. ಅದು ಯಾರಾದ್ರೂ ಬಂದು ನೋಡಿದ್ರೆ ಹಣ್ಣಾಗಿದ್ ಬಿಡೋದಿಲ್ಲ. ಹೌದು. ಮತ್ತೆ ನಂಗೆ ಅದನ್ನ ಸಿಗುತ್ತಲ್ಲ. ನೀವು ಇಲ್ಲಿ ಟೌನ್ ಅಲ್ಲಿ ಮಾಡಿರೋದು, ಇದು ಮನೆ ಇರೋದು ಎಷ್ಟು ಕಿಲೋಮೀಟರ್ ಆಗುತ್ತೆ? 13 ಕಿಲೋಮೀಟರ್. 13 ಕಿಲೋಮೀಟರ್. ಬಸ್ಸಿಗೆ ಹೋಗ್ಬೇಕು. ಬಸ್ಸಿನ ಕನ್ವೀನಿಯಂಟ್ ಇದೆಯಾ ಇಲ್ಲಿ ತನಕ ನಿಮ್ಗೆ? ಇಲ್ಲಿ ನಾವು ಸರ್ಕಲ್ ಅಲ್ಲಿ ಇಳಿಬೇಕು, ಅಲ್ಲಿಂದ 1-1.5 ಕಿಲೋಮೀಟರ್ ಇತ್ಲ ಸಿಟಿ ಒಳಗೆ ನಡ್ಕೊಂಬರ್ಬೇಕು. ಓಕೆ. ಮತ್ತೆ ನೀವು ಇದು ಬಾಳೆ ಕಂದು ಇದೆಲ್ಲ ಏನ್ ಹಾಕಿದೀರಾ, ಒಂದೇ ಸಲಕ್ಕೆ ಇದೆಲ್ಲ ನೋಡಿ ಈ ರೀತಿ ಆದಾಗ ಇದನ್ನ ನೀವು ಹೇಗೆ ಅಂದ್ರೆ ಬಳಸ್ತೀರಾ? ಅಂದ್ರೆ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು, ಕ್ಲೀನ್ ಮಾಡಿ ಒಂದೊಂದು ಇಡಬೇಕು.
ಅದು ಈಗ ನೆರಳು ಕಡಿಮೆ ಆಗುತ್ತೆ ಸಣ್ಣ ಗಿಡ ಅಂತ ಬಿಟ್ಟಿದೀವಿ. ಬಿಟ್ಟಿದ್ದೀರಾ? ಇಲ್ಲ ಅಂದ್ರೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ತಳು ಒಂದೊಂದು ಇಟ್ಕೊಂಡ್ರೆ ಸಾಕು. ಅದು ಸಣ್ಣ ಗಿಡ ಇರುವಾಗ ನೆರಳಿಗೆ ಬೇಕಂತ ನೆಟ್ಟಿರೋದು. ನಾವ್ ಆಮೇಲೆ ಬಾಳೆ ಕೊನೆ ಆಗ್ತಾ ಇತ್ತಲ್ಲ ಅಂತ ಸುಮ್ನೆ ಬಿಟ್ಟು ಈಗ ಜಾಸ್ತಿ ಆಯ್ತು. ನೆಲ ಕ್ಲೀನ್ ಮಾಡ್ಬೇಕು. ಅಂದ್ರೆ ಅಡಿಕೆ ಮರ, ಅಡಿಕೆ ಗಿಡಗಳನ್ನ, ಸಸಿಗಳನ್ನ ನಟ್ಟಾಗ ನೆರಳು ಬೇಕಂತ ಹೇಳಿ ಮಾಡಿದ್ದು. ಆದ್ರೆ ಇವಾಗ ಅಡಿಕೆ ಮೇಲ್ ಹೋಗಿದೆ, ಬಾಳೆಕಂದು ಕೆಳಗ್ ಬಂದಿದೆ, ಜಾಸ್ತಿ ಆಗಿದೆ. ಅದೊಂಥರ ರೀತಿಲಿ ಫಸಲ್ ಕೊಡ್ತಾ ಇದೆ ನಿಮ್ಗೆ. ಅಷ್ಟ್ರ ಮಟ್ಟಿಗಿಲ್ಲ ಅಂದ್ರೂ ತೊಂದ್ರೆ ಇಲ್ಲ, ಮಧ್ಯ ಕ್ಲೀನ್ ಮಾಡ್ಕೊಂಡು ಹೋದ್ರೆ ಆಯ್ತು. ಇಲ್ಲಿ ನೀವು ನೀರಿನ ಪದ್ಧತಿ ಹೇಗೆ ಅಳವಡಿಸ್ಕೊಂಡಿದ್ದೀರಿ? ನೀರು ನಾವೊಂದು ಬಾವಿ ಮಾಡ್ಕೊಂಡಿದೀವಿ, ಒಂದು 15 ಅಡಿ ಬಾವಿ. ತುಂಬಾ ನೀರೇನ್ ಕೇಳಲ್ಲ ಇದು. ಇನ್ನೂ 1 ತಿಂಗಳು ನೀರ್ ಬೇಡ. ಒಂದು ರಿಂಗ್ ಬಾವಿ ಮಾಡ್ಕೊಂಡಿದೀವಿ 15 ಅಡಿದು, 9 ಅಡಿ 12 ಅಡಿ ಆಗಲ, 15 ಅಡಿ ಆಳ. ಮತ್ತೊಂದು ಬೋರ್ ಮಾಡಿದ್ರೆ ಒಂದ್ ಸಣ್ಣ ನೀರ್ ಬರ್ತಾ ಇರುತ್ತೆ, ಒಂದು 3/4 ಇಂಚ್ ನೀರು 24 ಗಂಟೆನೂ ಬರ್ತಾ ಇರುತ್ತೆ ಕರೆಂಟ್. ಅದೇ ನೀರು ಅಡ್ಜಸ್ಟ್ ಆಗುತ್ತೆ. ನೋಡಿ ವೀಕ್ಷಕರೇ, ಇದು ನಮ್ಮ ಚಿಕ್ಕಪ್ಪ, ನಮ್ಮ ದಾದಾ ಏನಿದ್ದಾರೆ, ಅವರು ಬಾವಿ ನೀರಾವರಿ ಪದ್ಧತಿಗೋಸ್ಕರ ಈ ಬಾವಿನ ಮಾಡಿಸ್ಕೊಂಡಿದ್ದಾರೆ. ಇದರಲ್ಲಿ ಫುಲ್ಲು ನೀರಿದೆ. ಇವಾಗ 15 ಅಡಿ ಆಳ ಇದೆಯಂತೆ. ಇದರಿಂದನೇ ತೋಟಗಳಿಗೆ 12 ಅಡಿ ಅಗಲ. ಇದು ವರ್ಷ ಪೂರ್ತಿ ಇರುತ್ತೆ ದಾದಾ ನೀರು? ಹೊಡೆದಂಗು ಖಾಲಿ ಆಗುತ್ತೆ. ಒಂದು ದಿನಾನು ಖಾಲಿ ಮಾಡ್ತೀವಿ. ದಿನ ತುಂಬತ್ತೆ ಮೇ ತಿಂಗಳಲ್ಲಿ. ಬಟ್ ಬೇಸಿಗೆ ಕಾಲದಲ್ಲಿ ಎಷ್ಟರ ಮಟ್ಟಿಗೆ ನೀರು ಸಿಗುತ್ತೆ ಇಲ್ಲಿ ರಾಹುಲ್? ನಾವು ಸ್ವಲ್ಪ ಶ್ರಮ ಬೇಸಿಗೆಯಲ್ಲಿ ದಿನ ಖಾಲಿ ಮಾಡ್ತೀವಿ. ಖಾಲಿ ಮಾಡಿದಾಗ ಬೆಳಗ್ಗೆ ರಾತ್ರಿ ಸಂಜೆ ಖಾಲಿ ಆಗುತ್ತಲ್ಲ, ಮಾರನೇ ದಿವಸ ಬೆಳಿಗ್ಗೆ ಒಂದು 5-6 ಅಡಿ ನೀರು ಬರ್ತದೆ. ಈ ದಿವಸದಲ್ಲಿ ಫೆಬ್ರವರಿ ಮಾರ್ಚ್ ವರೆಗೂ ನೀವು ಹೊಡೆದ ಹೊಡೆದ 4 ಗಂಟೆ ಒಳಗೆ ಮತ್ತೆ ತುಂಬತ್ತೆ. ಮೇ ತಿಂಗಳು ಸ್ವಲ್ಪ ಕಡಿಮೆ, ಮೇ ತಿಂಗಳು ಕಡಿಮೆ ಆಗತ್ತೆ. ಬಟ್ ನಮ್ಮ ಈ ತೋಟದಕ್ಕೆ ಎಷ್ಟು ಬೇಕಷ್ಟು ಸಾಕಾಗತ್ತಾ? ಓ, ಬೋರಿಂದ ಇದಕ್ಕೆ ಜಂಪ್ ಮಾಡ್ಕೊಂಡು ಮತ್ತೆ ಇಲ್ಲದೆ ಇರೋ ವ್ಯವಸ್ಥೆಯಲ್ಲಿ ಬೋರಿಂದ ಇದಕ್ಕೆ ಜಂಪ್ ಮಾಡ್ಕೊಂಡು ಇದರಿಂದ ಸ್ಪ್ರಿಂಕ್ಲರ್. ಓಕೆ ಓಕೆ, ಸರಿ. ಸ್ವಲ್ಪ ಶ್ರಮ ಪಡ್ಬೇಕು, ಬರ್ತಾ 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 ಇರ್ಬೇಕು. ದಿವಸಕ್ಕೆ ಹೌದು, ಮೇಂಟೈನ್ ಮಾಡ್ತಾ ಇರ್ಬೇಕು. 3 ಸಲ ಬರ್ಬೇಕು. ಎಷ್ಟು ವಾರಕ್ಕೆ ಎಷ್ಟು ಸಲ ನೀರು ಹಾಕ್ತೀರಾ ಇಲ್ಲಿ ತೋಟಕ್ಕೆ? ದಿನ ನಾವು ಶಿಫ್ಟ್ ಎಲ್ಲ ಇತ್ಲಾಗಿಂದ ಹೋಗ್ತೀವಿ. ಒಂದ್ಸರಿ ಆನ್ ಮಾಡಿದಾಗ 12 ಜೆಟ್ ಹಾಕ್ತಿವಿ, 10-12 ಜೆಟ್ ಈಗ ಹಾಕ್ತಿವಿ. ಇದಿಷ್ಟು ಮುಗಿತದೆ. ನಾಳೆ ಬಂದು ಈ ಕಡೆ 12 ಜೆಟ್, ನಾಡಿದ್ದು ಬಂದು ಮತ್ತೆ ಆ ಕಡೆ ಮತ್ತೆ ಅಷ್ಟೊತ್ತಿಗೆ ಈ ಕಡೆಯಿಂದ ಹೋಗುವಾಗ ಇಲ್ಲಿ ಖಾಲಿ ಆಗುತ್ತೆ, ಇಲ್ಲಿ ಮತ್ತೆ ಈ ಕಡೆ ಡ್ರೈ ಆಗುತ್ತೆ. ಇದು 1.5 ಎಕರೆ ಜಾಗ ಇದೆ. ಅದು ಒಂದ್ ಸೈಡ್ ಇಂದ ಆ ಕಡೆ ಹೋಗ್ತೀವಿ, ಮತ್ತೆ ತಲುಪಿದ ತಕ್ಷಣ ಮತ್ತೆ ಇತ್ಲಾಗಿಂದ ಮತ್ತೆ ಅದು ನೀರಿಲ್ಲದೆ ಇರೋದಕ್ಕೋಸ್ಕರ ಈ ತರ ಮೇಂಟೈನ್ ಮಾಡೋದು. ಇದು ಮತ್ತೆ ಎಲ್ಲಾ ಟೈಮು ನೀರ್ ಬೇಡ. ಎಲ್ಲರೂ ಮಾರ್ಚ್ ಏಪ್ರಿಲ್ ಲಾಸ್ಟ್, ಮತ್ತೆ ಮಧ್ಯದಲ್ಲಿ ಯಾವತ್ತಾರು ಒಂದಿನ ಹೊಡಿತೀವಿ, ಬಿಡ್ತೀವಿ, ಡೈಲಿ ಹೊಡಿ. ಸರಿ ಸರಿ. ಮತ್ತೆ ಇಲ್ಲಿ ತೋಟದಲ್ಲಿ ಕೆಲಸ ಮಾಡಕ್ಕೆ ನೀವು ಒಬ್ರೇನಾ ಅಥವಾ ಬೇರೆ ಯಾರಾದ್ರೂ ಬರ್ತಾರಾ, ಹೇಗೆ? ನಾವು ಇಬ್ಬರು ಮಾಡೋ ಕೆಲಸ ಇದ್ರೆ ನಾವು ನಾವೇ ಮಾಡ್ಕೊಳ್ತೀವಿ. ಒಂದ್ ದಿವಸ ಏನಾದ್ರು ಹೆವಿ ಕೆಲಸ ಇದ್ದಾಗ ಇದಕ್ಕೆ ಬುಡಕ್ ಹಾಕ್ಲಿಕ್ಕೆ ಎಲ್ಲ ಗೊಬ್ಬರ ಎಲ್ಲ ಹಾಕ್ಲಿಕ್ಕೆ ಲೇಬರ್ ತರ್ಲಿಕ್ಕೆ. ಅಡಿಕೆ ಬೆಳೆ ಏನಿದೆ ಇದು ವರ್ಷಕ್ಕೆ ಎಷ್ಟು ಬಾರಿ ಕೊಯ್ಲಿಗೆ ಬರುತ್ತೆ? ಇದು ನಾವು ಕೆಲವರೆಲ್ಲ 2 ಬಾರಿ ತೆಗಿತಾರೆ, ನಾವು 3 ಬಾರಿ ತೆಗಿತೀವಿ. 3 ಬಾರಿ ತೆಗಿತಾರೆ. ಅದು ಒಂದ್ ಚಿಗುರಿ ಇರುತ್ತೆ, ಎಲ್ಲವುದು ಒಂದೇ ಸಲ ಬರಲ್ಲ. ಒಂದ್ ಮರದಲ್ಲಿ 2 ಕೊನೆ ಇದ್ರೆ 3 ಕೊನೆ ಇದ್ರೆ 2 ಬರುತ್ತೆ, ಇಲ್ಲ ಒಂದೇ ಬರುತ್ತೆ. ಮತ್ತೊಂದ್ಸಲ ಒಂದೇ ಬರುತ್ತೆ. ಅದು ನಾವೇನ್ ಮಾಡ್ತೀವಿ, ಹಾಳು ಮಾಡೋದು ಯಾಕೆ ವೇಸ್ಟ್ ಅಂತ ಹೇಳಿ 3 ಸಲ ತೆಗಿತೀವಿ. ಸ್ವಲ್ಪ ಇದ್ದಿದ್ರಿಂದ 3 ಸಲ ಬಟ್ 2 ಸಲ ತೆಗ್ದಾಗಿದೆ, ಇನ್ನೊಂದ್ಸಲ ತೆಗಿಬೇಕು. ತೆಂಗಿನ ಗಿಡನೂ ಹಾಕಿದ್ದೀವಿ. ನೋಡೋಣ, ತೆಂಗಿನ ಮರನ ನೋಡೋಣ. ಅದೇನು ಫಸಲು ಕೊಡ್ಲಿಕ್ಕೆ ಆಗಿದೆಯಾ? ಇಲ್ಲ ಹಾಕಿ ಒಂದು 2 ವರ್ಷ ಆಯ್ತು. ಅದು ಎಷ್ಟು ಟೈಮ್ ಬೇಕಾಗತ್ತ? ಅದು ಈಗ 2 ವರ್ಷ ಆಯ್ತಲ್ಲ, ತೋಟದ ಒಳಗಲ್ಲ, ಈಗ ಬರ್ತಾ ಇದಾವೆ. ಅಲ್ಲ 10 ವರ್ಷ ಬೇಕು, 10 ವರ್ಷ 5-6 ವರ್ಷ 10 ವರ್ಷ ಬೇಕು. ನೋಡಿ ಅಲ್ಲಿ ಗಿಡ ಚೆನ್ನಾಗಿದೆ, ಅದಕ್ಕೆ ಮಕ್ಕಳ ತರನೇ ನೋಡ್ಕೊಳ್ಬೇಕಾಗಿದೆ. ಅದೆಲ್ಲ ಬಾರಿ ಇದ್ರಲ್ಲಿ ಜಾಗ್ರತೆಯಲ್ಲಿ ಮಕ್ಕಳು ಸಾಕ್ದಂಗೆ ಇದೆಲ್ಲ. ನೋಡಿ ಈ ತರದೊಂದು 10-15 ಗಿಡ ಹಾಕಿದೀನಿ ಸೈಡಿಗೆ. ಸೈಡ್ ಅಲ್ಲಿ ಹಾಕೊಂಡಿದ್ದೀರಾ? ಈ ತರ ಒಂದು 10-15 ಗಿಡ ಸೈಡ್ ಅಲ್ಲಿ ಹಾಕೊಂಡಿದೀನಿ. ಇದು ಏನು ಎಳ್ನೀರು ಅಥವಾ ಹೇಗೆ ದಾದಾ? ಅಲ್ಲ ತೆಂಗಿನಕಾಯಿ. ಇದು ನಾವೇ ಕಾಯಿ ತಗೊಬಂದು ಒಳ್ಳೆ ಕಾಯಿ ಒಂದು ಗಿಡ ಮಾಡಿ ನಾವೇ ನೆಟ್ಟಿರೋದು. ನಾವೇ ಗಿಡ ಮಾಡಿ ನೀವೇ ನೆಟ್ಟಿರೋದು. ಬಟ್ ನೋಡ್ಲಿಕ್ಕೆ ಆರೋಗ್ಯವಾಗಿದೆ, ಪುಣ್ಯಕ್ಕೆ ಕಷ್ಟಪಟ್ಟಿರೋದಕ್ಕೆ. ಇದು ಎಷ್ಟು ಟೈಮ್ ಆಯ್ತು ದಾದಾ ನೆಟ್ಟು? ಇದು 2 ವರ್ಷ ಆಯ್ತು. 2 ವರ್ಷ ಆಯ್ತು ಅಲ್ವಾ? ಇದು ತಳಿ ಹೆಸರು ಏನಾದ್ರು ಗೊತ್ತಾ ನಿಮ್ಗೆ? ಹೆಸರು ಏನಿಲ್ಲ, ನಾವು ಯಾರೋ ತೆಂಗಿನಕಾಯಿ ಚೆನ್ನಾಗಿತ್ತು, ಅದನ್ನ ಒಳ್ಳೆ ಕಾಯಿ ದೊಡ್ಡ ಕಾಯಿ ನೋಡಿದ್ವಲ್ಲ, ತಂದು ಗಿಡ ಮಾಡಿದೆ. ಒಂದು ಗಿಡ ಮಾಡ್ಕೊಂಡು ತಂದು ಗಿಡ ದೊಡ್ಡ ಇಷ್ಟಿಷ್ಟು ಎತ್ತರ ಆದ್ಕೊಳ್ಳೆ ತಂದು ಇಲ್ಲಿ ಊರಿದ್ದೀನಿ. ಚೆನ್ನಾಗಿದೆ, ಅದಕ್ಕೆಲ್ಲ ಹಾಕಿದ್ದೀನಿ. ಬುಡಕ್ಕೆಲ್ಲ ಏನ್ ಹಾಕ್ತೀರಾ?
ಇದಕ್ಕೆ ಈಗ ಒಂದ್ಸಲ ಕುರಿ ಗೊಬ್ಬರ ಹಾಕಿದ್ದೆ, ಈ ಸಲ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಓಕೆ ಓಕೆ. ಸಾವಯವ ಕೃಷಿ ಪದ್ಧತಿನ ಅಳವಡಿಸ್ಕೊಂಡು ಇವರು ಬೇಸಾಯ ಪದ್ಧತಿ ಮಾಡ್ತಾ ಇದ್ದಾರೆ. ಒಂದು ಬಾವಿ ಮಾಡ್ಕೊಂಡಿದ್ದಾರೆ ಸಣ್ಣಕ್ಕೆ, ಅವರ ಮಟ್ಟಿಗೆ ಸಾಕು. ಆದರೆ ಕೆಲವೊಂದು ಬಾರಿ ನೀರಿನ ಅವಶ್ಯಕತೆ ಹೆಚ್ಚಾಗಿ ಬೇಕಾಗತ್ತೆ, ಯಾಕಂದ್ರೆ ಈಗ ನಮ್ಮ ಮಳೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಹೇಗಿರತ್ತೆ ಅಂತ ಹೇಳಿ. ಮೆಣಸಿನ ಬಳ್ಳಿ ತುಂಬಾ ಹಾಕಿದ್ದೆ, ಒಂದು 300-350 ಬಳ್ಳಿ ಇತ್ತು, ಕಾಯಿ ಬರ್ತಾ ಇತ್ತು. ಈ ವರ್ಷ ಸಾಮಾನ್ಯ 2 ಕ್ವಿಂಟಲ್ ಆಗ್ತಿತ್ತು. ಅದು ತುಂಗಾ ನದಿ ನೀರ್ ನಿಂತು, ಒಂದೊಂದು 5-6 ಅಡಿ ನೀರ್ ನಿಂತು, ಒಂದು 8-10 ದಿನ ನಿಲ್ತು. ಹಾಗಾಗಿ ಎಲ್ಲ ಕೊಳತು ಹೋಗಿ ಅದ್ರ ಮೇಲೆ ನೆಟ್ಟಿದ್ದು ಈಗ ಸ್ವಲ್ಪ 4 ಬಳ್ಳಿ ಆಗ್ಬರ್ತಾ ಇದೆ. 4 ಬಳ್ಳಿ ಉಂಟು, ಎಲ್ಲ ಹೋಯ್ತು. ಅದೇನು ನೀರ್ ಜಾಸ್ತಿ ಆಗಿ ನೀರು ನಿಲ್ತು, ನೀರ್ ನಿಂತು, ಅದಕ್ಕೆ ನೀರ್ ಕಡಿಮೆ ಸಾಕು, ಅದು ನೆರೆ ನಿಂತು ಹೋಗಿದ್ದು. ಈಗ ಒಂದ್ ಹೇಳಿದದ, ಇದು ಎಷ್ಟು ದಿನ ಬೇಕಾಗತ್ತಿದೆ ಇದಕ್ಕಿನ್ನು 1-1.5-2 ತಿಂಗಳ ಹತ್ರ ಬೇಕು. 2 ತಿಂಗಳ ಹತ್ರ ಬೇಕಾಗತ್ತೆ. ಅದು ಕಟಾವಿಗಲ್ಲ, ಇದು ಹಣ್ಣಾದ್ಮೇಲೆ ತೆಗಿತೀರಾ ಅಥವಾ ಹೇಗೆ? ಯಾವ ಬಣ್ಣ ಬರುತ್ತೆ ಇದ್ರಲ್ಲಿ? ಒಂದು 8-10 ಹಣ್ಣಾಗ್ಬೇಕು. ಅಲ್ಲ, ಯಾವ ಬಣ್ಣ ಬರುತ್ತೆ? ಇದು ಕೆಂಪು ಬರುತ್ತೆ. ಕೆಂಪಾಗತ್ತೆ. ಕೆಂಪಾದ ನಂತರ ತೆಗೆದು ಒಣಗಿಸ್ಲಿಕ್ಕೆ ಹಾಕೋದು. ಕೆಂಪಾಗಿದ್ದನ್ನ ಒಂದ್ ದಿವಸ ನೆನ್ಸಿ ಇಡಬೇಕು. ಏನ್ರಲ್ಲಿ? ನೀರಲ್ಲಿ. ಮಾರನೇ ದಿವಸನ ಒಂದ್ ದಿವಸ ನೆನ್ಸಿಟ್ಟು ಮಾರನೇ ಸಲ ಹಾಕಿ ತಿಕ್ಕಿ ತೊಳಿಬೇಕು. ಅದ್ರ ಮೇಲಿದ್ದ ಸ್ಕಿನ್ ಅವಾಗ ವೈಟ್ ಕಾಳಾಗುತ್ತೆ. ವೈಟ್ ಕಾಳು, ಅದಕ್ಕೆ ರೇಟ್ ಜಾಸ್ತಿ. ಹೌದು. ಇದು ಹೀಗೆ ತೆಗ್ದಿದ್ಯಲ್ಲ, ಇದನ್ನ ಹಾಗೆ ಒಣಸೋದು. ಒಣಸಿ ಕೆಲವ್ರು ಮಿಷನ್ ಇದೆ ಹಾಕತಾರೆ, ಸ್ವಲ್ಪ ಇದ್ದಾರೆ ಒಂದ್ ಚೀಲಕ್ಕೆ ಹಾಕೊಂಡು ಜಪ್ತಾರೆ, 3-4 ಬಿಸಿಲು ಮಾಡಿದ್ರೆ ಕಪ್ಪು ಕಾಳ. ಅದೇ ವೈಟ್ ಪೇಪರ್ ಅಂತ ಏನ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಅದು ತುಂಬಾ ಕಾಸ್ಟ್ಲಿ ಇರುತ್ತೆ. ಇದು ಹೀಗೆ ಮಾಡಿದ್ರೆ ಸ್ವಲ್ಪ ಕಡಿಮೆ ರೇಟ್ ಇರುತ್ತೆ ಅಂತ ಹೇಳಿ. ಇದು ಎಷ್ಟು ವರ್ಷದಲ್ಲಿ ಎಷ್ಟು ಬೆಳೆ ಬರುತ್ತೆ? ಇದು ಒಂದೇ ಬೆಳೆ ವರ್ಷಕ್ಕೆ. ಓಕೆ ಓಕೆ. ಹಣ್ಣಾಗಿರೋ ಮೆಣಸು. ಇದಕ್ಕೆ 2 ದಿನ ನೆನ್ಸಿಟ್ಟು ತೊಳೆದ್ರೆ ಒಳ್ಳೆ ವೈಟ್ ಕಾಳಾಗುತ್ತೆ. ವೈಟ್ ಮೆಣಸು, ಪೆಪ್ಪರ್, ವೈಟ್ ಪೆಪ್ಪರ್. ಇರಿ, ಕೈಲಿ ಇಟ್ಕೊಳ್ಳಿದೆ ಒಂಚೂರು ತೋರ್ಸೋಣ. ಎಲ್ಲ ತಗೊಳ್ತೀವಿ. ಇವೆಲ್ಲ ಹೀಗಾಗುವಾಗ ಕುಯ್ದು ಬಿಡ್ಬೇಕು. ಇದು ಆಗ್ತಾ ಉಂಟು. ಕೆಲದು ರೋಗ ಬಂದು ಈ ತರ ಎಲ್ಲ ಆಗುತ್ತೆ, ಅವಾಗ ಬೇಜಾರಾಗುತ್ತೆ. ಎಲ್ಲ ಹಾಳಾಗಿದೆ ನೋಡಿ, ಇದು ಹಾಳಾಗಿದೆ, ಪೂರ ಸತ್ತೇ ಹೋಗಿದೆ, ಮೇಲೆ ಹೋಗಿದೆ. ಇಷ್ಟು 10 ವರ್ಷ ಸಾಕು ಆ ತರ ಆಗ್ಬಿಟ್ರೆ ಬೇಜಾರಾಗತ್ತಲ್ವಾ? 10 ವರ್ಷ ಅದಕ್ಕೆ ಶ್ರಮ ಕೊಟ್ಟಿರ್ತೀರಾ ನೀವು. ಈ ರೀತಿ ಆದಾಗ ತುಂಬಾ ದುಃಖ ಕೊಡತ್ತೆ ಮನ್ಸಿಗೆ. ಅಂದ್ರೆ ನನ್ಗೆ ಒಂದ್ ಹೇಳಿ, ಈಗಿನ ಕಾಲದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂತ ಒಂದು ಟೈಮಲ್ಲಿ ಸಾವಯವ ಕೃಷಿ ಪದ್ಧತಿನ ಅಳವಡಿಸ್ಕೊಂಡು ನೀವು ನಿಮ್ಮ ಕೈಲಾದಷ್ಟು ನೀವು ಗೊಬ್ಬರಗಳನ್ನ ತಯಾರಿಸ್ಕೊಂಡು ನೀವು ಮಾಡ್ಕೊಳ್ತಾ ಇದ್ದೀರಾ. ನಿಮ್ಗೆ ತೃಪ್ತಿ ಕೊಟ್ಟಿದೆಯಾ ದಾದಾ ಇದು? ಸಾವಯವ ಗೊಬ್ಬರ ಎಲ್ಲವುದು ಒಳ್ಳೇದು ಬರಲ್ಲ, ಒಟ್ಟು ಎಂತ ಆಯ್ತು ಕೆಮಿಕಲ್ ಮಿಕ್ಸ್ ಮಾಡಿ ಕೊಡ್ತಾರೆ. ಅರ್ಧ ರೋಗ ಅದ್ರಲ್ಲೇ ಬಂದಿದ್ರು ಇರ್ಬೋದು, ಹೇಳಕ್ಕಾಗಲ್ಲ. ಕೊಟ್ಟಿಗೆ ಗೊಬ್ಬರ ಹಾಕಿ ಮಾಡ್ಲಿಕ್ಕೆ ಸಿಗೋದಿಲ್ಲ. ನಾವೇನ್ ಮಾಡ್ತೀವಿ, ಸ್ವಲ್ಪ ಕುರಿ ಗೊಬ್ಬರ ಎಲ್ಲ ತಂದು ಹಾಕ್ತಿವಿ, ಕೆಮಿಕಲ್ ಹಾಕ್ತಿವಿ. ಕೆಲವೊಂದು ಟೈಮ್ ಬೇಕಾಗತ್ತೆ ಅಂತ ಹೇಳಿ. ಅದು ಅಷ್ಟು ಈಗ ಮೊದ್ಲಿನ ಕೆಮಿಕಲ್ ಒಳ್ಳೇದಿರಲ್ಲ, ಎಲ್ಲ ಅದಕ್ಕೂ ಕಲ್ಲು ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಅದು ನಮ್ಮ ಮನ್ಸಿಗೆ ತೃಪ್ತಿಗೆ ಹಾಕೋದಷ್ಟು. ಮತ್ತೆ ಇದರಲ್ಲಿ ನೀವು ಕಾಫಿ ಗಿಡ ಏನ್ ಹಾಕಿದೀರಾ, ಅದು ನಿಮ್ಗೆ ಎಷ್ಟ್ರ ಮಟ್ಟಿಗೆ ಸಹಾಯ ಆಗ್ತದೆ? ಪರವಾಗಿಲ್ಲ, ಕಾಯಿ ಬರುತ್ತೆ, ಪರವಾಗಿಲ್ಲ. ನಾವು ಅದಕ್ಕೇನು ಕೇರ್ ಮಾಡೋದಿಲ್ಲ, ಸ್ವಲ್ಪ ಸಿಗುತ್ತೆ. ಬದಿಲೆಲ್ಲ ಹಾಕೊಂಡು ಸ್ವಲ್ಪ ಸಿಗುತ್ತೆ, ಅದಕ್ಕೆ ಇಂಟ್ರೆಸ್ಟ್ ಅಲ್ಲಿ ಮಾಡ್ಲಿಲ್ಲ. ಓಕೆ ಓಕೆ. ಮತ್ತೆ ನಿಮ್ಗೆ ಏನ್ ಹೇಳ್ತಾರೆ, ಬಾಳೆ ನೀವು ಎಷ್ಟು ಅಂದ್ರೆ ನೀವು ಮನೆ ಮಟ್ಟಿಗೆ ಮಾಡ್ಕೊಂಡಿದ್ದೀರಾ ಅಥವಾ ಬೇರೆ ಕೊಡ್ಲಿಕ್ಕೆ? ಬಾಳೆ ನಾನು ಫಸ್ಟಿಗೆಲ್ಲ ಮಾಡಿದಾಗ ನಮಗೆ ವರ್ಷಕ್ಕೊಂದು 20,000-25,000 ಸಿಕ್ತಿತ್ತು. ಈಗ ಅದು ಸ್ವಲ್ಪ ನಾವು ಅದೆಲ್ಲ ಅದ್ರದ್ದು ಸ್ವಲ್ಪ ಮುತುವರ್ಜಿ ಕಡಿಮೆ ಮಾಡಿದ್ವಿ. ಇವಾಗ ಎಲ್ಲರೂ ನಮಗ್ ತಿನ್ನೋದು ಸಿಗುತ್ತೆ, ಎಲ್ಲ ಜಾಸ್ತಿ ಇದ್ರೆ ಸೇಲ್ ಮಾಡ್ತಾರೆ. ವರ್ಷಕ್ಕೊಂದು 2-3 ಸಾವಿರ ರೂಪಾಯಿ, 5,000 ಸಿಗುತ್ತೆ. ಔಷಧಿಗೆ ಮತ್ತೆ ಇದಕ್ಕೆಲ್ಲ ಆಗುತ್ತೆ, ಒಂದು 5,000 ರೂಪಾಯಿ ವರ್ಷಕ್ಕೆ ಸಿಗುತ್ತೆ, 5-6 ಸಾವಿರ. ಓಕೆ. ಓಕೆ ದಾದಾ, ಇಷ್ಟೊತ್ತು ನಿಮ್ಮ ಒಂದು ತೋಟನ ನೀವು ಕೈಯಾರೆ ಬೆಳೆಸಿರ್ತಕ್ಕಂಥ ತೋಟ ಇದು, ಮಗು ತರ ನೋಡ್ಕೊಂಡಿದೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಗೆ ನಂಗೆ ಅನ್ಸುತ್ತೆ ಮನೇಲಿ ಇರೋದ್ಕಿಂತ ಈ ತೋಟನೇ ನಿಮ್ಗೆ ತುಂಬಾ ಖುಷಿ ಕೊಡತ್ತೆ ಅನ್ಸುತ್ತೆ ಬಂದಾಗ. ಹೌದು ಅಲ್ಲ? ಯಾಕಂದ್ರೆ ಅದನ್ನ ಚಿಕ್ಕಲಿಂದ ಇಷ್ಟು ಎತ್ತರಕ್ಕೆ ನೀವು ಬೆಳೆಸಿದಾಗ ಈ ಮರಗಳನ್ನ ನೋಡಿದಾಗ ನಿಮ್ಗೆ ತುಂಬಾ ಆತ್ಮತೃಪ್ತಿ ಕೊಡುತ್ತಾ? ಬಹಳ ಬೇಜಾರಾಗುತ್ತೆ, ರಾತ್ರಿ ಎಲ್ಲ ಯೋಚನೆ ಮಾಡಿ ನಿದ್ದೆ ಬರಲ್ಲ, ಮುಂದಿನ ಜೀವನ ಹೇಗೆ ಅನ್ನೋ ಪರಿಸ್ಥಿತಿ ಇದೆ. ಅಂದ್ರೆ ನಿಮ್ಗೆ ಇಷ್ಟು ಕಷ್ಟಪಟ್ಟಿರೋದ್ರಿಂದ ಯೋಚನೆಗಳ ಕಡೆ ಅಷ್ಟೇ ಇದೆ ಅಂತ ಹೇಳೋದು ನೀವು ಅಲ್ವಾ? ಬಂದಿದ್ರಿಂದ ಇದೆ. ಈ ರೋಗ ಅಲ್ಲದೆ ಇದ್ರೆ ಸ್ವಲ್ಪ ನೆಮ್ಮದಿಯಲ್ಲಿ ಇರ್ತೀವಿ, ಈ ರೋಗ ಬರ್ಲಿಕ್ಕೆ ಹೋಗಿ ನೆಮ್ಮದಿನೇ ಇಲ್ಲ. ಮುಂದೆ ಜೀವನ ಹೇಗೆ? ಇದು 1-2 ಮರ ಆಗಿ ಹೋದ್ರೆ ಬೇಜಾರಿಲ್ಲ, ಮತ್ತೆ ಬೆಳಿತೇವೆ ಮಾಡ್ತೀವಿ ಅದನ್ನ.
ಎಲ್ಲ ಮರದಲ್ಲೂ ಚುಚ್ಚುರು ರೋಗ ಇದೆ. ಹಾಗಾಗಿ ಭಾರಿ ಮನ್ಸಿಗೊಂದು ಬೇಜಾರಿದೆ. ಹೌದು ದಾದಾ, ನೀವು ಈ ತೋಟ ಏನು ನಿಮ್ಮ ಕೈಯಾರೆ ಬೆಳೆಸಿದ್ದೀರಾ, ಇದು ಚೆನ್ನಾಗಿ ಫಸಲು ಕೊಟ್ಟು ಮುಂದೆ ನಿಮ್ಮ ಮಕ್ಕಳು ಕೂಡ ತಿಂದು ಅವರು ಕೂಡ ಇದರಲ್ಲಿ ಜೀವನ ಮಾಡೋ ಥರ ನೀವು ಮಾಡಿಕೊಟ್ಟಿದ್ದೀರಾ. ನಿಮ್ಮ ಕೈಲಾದ ಮಟ್ಟಿಗೆ ನೀವು ಮಾಡಿಕೊಟ್ಟಿದ್ದೀರಾ. ಅದನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಇನ್ನು ಮುಂದಿನ ಅವ್ರದ್ದು ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೀನಿ ಅಲ್ವಾ. ಯಾರಿದ್ದು ನಿಮ್ಮ ಇಬ್ಬರ ಮಕ್ಳು ಯಾರಿದ್ದಾರೆ ಅವ್ರಿದ್ದು ಮುಂದಿದ್ದು ಜವಾಬ್ದಾರಿ ಅಂತ ನೀವು ಒಂದು ಮಾಡ್ಕೊಂಡು ಹೋಗಿದ್ದೀವಿ. ಅವರು ಮಾಡ್ಕೊಂಡು ಹೋಗ್ಲಿ, ಅವ್ರಿಗೊಂದು ಜೀವನೋಪಾಯ ಹೋಗೋದು ದೇವ್ರ ಇಚ್ಛೆ. ಅಷ್ಟೇ. ದಾದಾ, ಇಷ್ಟೊತ್ತು ನೀವು ನಮ್ಮ ಚಾನಲಲ್ಲಿ ನಿಮ್ಮ ಏನು ಅಡಿಕೆ ಬೇಸಾಯ ಇರ್ಬೋದು, ಆಮೇಲೆ ನಿಮ್ಮ ತೋಟಕ್ಕೆ ಕರ್ಕೊಂಡು ಬಂದು ತೋಟನೂ ತೋರಿಸ್ರಿ. ತುಂಬ ದೂರ ಇತ್ತು, ನಿಮ್ಮ ಜೊತೆಲೂ ನಾನು ಟ್ರಾವೆಲ್ ಮಾಡಿದೆ. ಈ ಒಂದು ಪ್ರಕೃತಿ ಇದೆಲ್ಲ, ಈ ನೆರಳು ಇಷ್ಟು ಎತ್ತರ ಆಗಕ್ ಮುಂಚೆ ಇಲ್ಲಿ ಬಿಸಿಲೇ ಇದ್ದಿದ್ದು, ಆದ್ರೆ ಈ ಮರಗಳು ಇಷ್ಟು ದೊಡ್ಡದಾಗಿ ನೀವು ಇಲ್ಲಿ ನಿಂತಾಗ ನಿಮಗೆ ನೆರಳು ಕೊಡ್ತಾ ಇದೆ. ಅದು ಒಂದು ತೃಪ್ತಿ ಕೊಟ್ಟಿದೆ, ನೆಮ್ಮದಿ ಕೊಟ್ಟಿದೆ. ಕಷ್ಟ ಇದೆ, ಇಲ್ಲ ಅಂತ ಇಲ್ಲ, ಆದ್ರೆ ಮರಗಿಡಗಳನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಇಷ್ಟು ಎತ್ತರ ಬೆಳೆಸಿದೀನಿ ಅನ್ನೋದೊಂದು ಆತ್ಮತೃಪ್ತಿ ನಿಮ್ಮಲ್ಲಿದೆ ಅಲ್ವಾ. ಧನ್ಯವಾದ ದಾದಾ, ಇಷ್ಟೊತ್ತು ನೀವು ಮಾತಾಡಿದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟೊತ್ತು ನಮ್ಮ ಚಿಕ್ಕಪ್ಪನ ಜೊತೆಲಿ ಯಾರು ನಮ್ಮ ದಾದಾ ಅಂತ ಹೇಳ್ತಾ ಇದ್ನಲ್ಲ, ಅವ್ರ ಜೊತೆನಲ್ಲಿ ಬಂದಿದ್ದೆ. ಅವ್ರ ತೋಟ ತೋರ್ಸೋಣ ನಿಮಗೆ ಅಂತ ಹೇಳ್ಬಿಟ್ಟು. ತೋಟ ಎಷ್ಟು ಚೆನ್ನಾಗಿ ಸಮೃದ್ಧಿಯಾಗಿ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದಕ್ಕೆ ಅದರ ಹಿಂದೆ ಅಷ್ಟೇ ಪರಿಶ್ರಮ ಕೂಡ ಇದೆ. ಅಷ್ಟು ಸುಲಭ ಅಲ್ಲ ಇಷ್ಟು ದೊಡ್ಡ ಏನು ತೋಟನ ಮತ್ತೆ ಮೇಲೆ ನಿಲ್ಲಿಸಬೇಕು ಅಂತಂದರೆ. ಯಾಕಂದರೆ ಅವ್ರು ಹೇಳ್ತಾಯಿದ್ರು 10 ವರ್ಷ ಮಗು ನೋಡ್ಕೊಂಡಂಗೆ ನೋಡ್ಕೊಂಡಿದ್ದೆ, ಕಷ್ಟಪಟ್ಟಿದ್ದೀನಿ ಹಗಲು ರಾತ್ರಿ ಅಂತ ಹೇಳಿ. ಹಾಗಿರುವಾಗ ಅವ್ರು ಎಣಿಸೋದು ಒಂದೇ, ಇಲ್ಲಿ ಬಂದಾಗ ಅವ್ರಿಗೆ ತೃಪ್ತಿ ಕೊಡತ್ತಂತೆ, ಯಾಕಂದರೆ ಅವ್ರಿಗೆ ನೆರಳು ಕೊಡ್ತಾ ಇದೆ ಅನ್ನೋದೊಂದು ಭಾವನೆ ಅವರಲ್ಲಿದೆ. ನಮ್ಮ ಸರ್ಕಾರಕ್ಕೊಂದು ಮನವಿ ಏನಂತಂದರೆ, ಇಂಥ ಸಾವಯವ ಕೃಷಿ ಪದ್ಧತಿಗಳನ್ನ ಬಳಸ್ಕೊಂಡು ಅವರು ಕೃಷಿ ಮಾಡಿ ಕಷ್ಟಪಡ್ತಿರೋರನ್ನ ಅವರು ಪ್ರೋತ್ಸಾಹಿಸಿ ಅವರಿಗೆ ಸಹಾಯಧನ ಆಗಿರ್ಬೋದು, ಅವರಿಗೆ ಬೆಳೆ ವಿಮೆ ಆಗಿರ್ಬೋದು, ಅಥವಾ ಅವರು ಪ್ರಕೃತಿಯಲ್ಲಿ ಏನು ನಡೆಯುತ್ತೆ ಅಂದರೆ ಮಳೆ ಅಥವಾ ಪ್ರವಾಹಗಳು ಬಂದಾಗ ಕೆಲವೊಂದು ಸಲ ಅವರಿಗೆ ತೊಂದರೆ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಅಂಥ ಟೈಮಲ್ಲಿ ಬೆಳೆಗಾರರು ಏನು ಮಾಡ್ಬೋದು ಅನ್ನೋದಕ್ಕೆ ಸರ್ಕಾರ ಅವರಿಗೆ ಒಂದು ಚೂರು ಗಮನ ಹರಿಸ್ಬೇಕು ಅನ್ನೋದು ನನ್ನದೊಂದು ಮನವಿ. ವೀಕ್ಷಕರೇ, ನನ್ನ ಹಿಂದೆ ನೋಡ್ಬೋದು ನೀವು ಎಷ್ಟು ಒಳ್ಳೆಯ ಹಸಿರು ಗಿಡಗಳು ಕಂಗೊಳಿಸ್ತಾ ಇದೆ ಅಂತ. ನಮ್ಮ ದೇಶದಲ್ಲಿ, ಇಡೀ ದೇಶದಲ್ಲಿ ಕೃಷಿಕರು ಯಾರಿದ್ದಾರೆ ಅವರು ಇಂಥ ಬೆಳೆ ಬೆಳೆಯೋರನ್ನ ನಾವು ನಿಜವಾಗ್ಲೂ ಪ್ರೋತ್ಸಾಹಿಸೋಣ. ಮುತ್ತಿನಂಥ ಮಾತಲ್ಲಿ ಇಂಥ ಒಳ್ಳೊಳ್ಳೆ ಬೆಳೆಗಳನ್ನ ಬೆಳೆಯಂಥ ರೈತರನ್ನ, ನಿಮ್ಮನ್ನ ಸಾವಯವ ಕೃಷಿಕರನ್ನ ನಾನು ಪರಿಚಯ ಮಾಡ್ಕೊಡೋದಕ್ಕೆ ಇನ್ನು ಮುಂದೆನೂ ನಾನು ಪ್ರಯತ್ನ ಮಾಡ್ತೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದಲ್ಲಿ ಒಂದು ಲೈಕ್, ಕಮೆಂಟ್ ಅಥವಾ ಶೇರ್ ಮಾಡಿ, ಮತ್ತೆ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ. ಮುತ್ತಿನಂಥ ಮಾತು ಹೀಗೆ ಬೆಳವಣಿಗೆ ಆಗಲಿ, ಈ ತೋಟದಷ್ಟು ಸಮೃದ್ಧಿಯಾಗಿ ಬೆಳೀಲಿ ಅಂತ ಅಂದ್ಬಿಟ್ಟು ನನಗೆ ಹಾರೈಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಧನ್ಯವಾದ ವೀಕ್ಷಕರೇ.